ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ತುಂಬ ಜನದಲ್ಲಿ ನೋಡ್ತಾ ಇರೋ ಒಂದು ಸಮಸ್ಯೆ ಏನಂದರೆ, ಚಿಕ್ಕ ಮಕ್ಕಳು ಹಿಡಿದು ದೊಡ್ಡೋರು, ನಮ್ಮ ಅಪ್ಪನ ವಯಸ್ಸಲ್ಲಿ ಇರೋರಂಥವ್ರಿಗೆ ಎಲ್ಲರಿಗೂ ತುಂಬಾ ಕಾಣ್ತಾ ಇರುವಂಥ ಸಮಸ್ಯೆ ಕಿಡ್ನಿ ಸ್ಟೋನ್ ಸಮಸ್ಯೆ. ಅದು ತುಂಬ ಜನಕ್ಕೆ ಆಗ್ತಾ ಇದೆ, ಯಾಕಂತ ಗೊತ್ತಿಲ್ಲ. ಆದರೆ ಸ್ವಂತ ನಮ್ಮ ತಮ್ಮನಿಗೆ ಆಗಿದೆ. ಅದು ಯಾಕೆ ಆಗ್ತಾ ಇದೆ ಏನಂತಲೇ ಗೊತ್ತಾಗ್ತಿಲ್ಲ. ಮತ್ತು ಈ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರು ಈ ಒಂದು ಸೊಪ್ಪು ಮತ್ತು ಈ ಹಣ್ಣು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಮತ್ತು ಈ ಸಾಂಬಾರು ಕೂಡ ಯಾವುದೇ ಕಾರಣಕ್ಕೂ ಊಟ ಮಾಡಬೇಡಿ. ಆ ಸೊಪ್ಪು ಮತ್ತು ಆ ಹಣ್ಣು ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ನೋಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ತಮ್ಮನಿಗೆ ನಾವು ಕಿಡ್ನಿ ಸ್ಟೋನ್ ಸಮಸ್ಯೆ ಇತ್ತು. ಆಲ್ರೆಡಿ ನಾವು ಅದಕ್ಕೆ ಆಪರೇಷನ್ ಮಾಡಿಸಿದ ಆಯಿತು ಕೂಡ. ಮತ್ತು ಅದು ಆದಮೇಲೆ ಇನ್ನೊಂದು ಸಮಸ್ಯೆನ ಹುಟ್ಕೊಂಡಿದೆ ನಮ್ಮ ತಮ್ಮನಿಗೆ. ಅದು ಏನು, ಅದು ಯಾಕೆ ಬಂತು ಅಂತ ಕೂಡ ನಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ದಿವಸದಿಂದ ನಮ್ಮ ತಮ್ಮನಿಗೆ ಆ ಸಮಸ್ಯೆ ಇತ್ತು. ಆದರೆ ಆ ಸಮಸ್ಯೆ ಇವಾಗ ಪರಿಹಾರ ಆಯಿತು ಅನ್ನೋಷ್ಟರಲ್ಲಿ ಇನ್ನೊಂದು ಸಮಸ್ಯೆನ ಹುಟ್ಕೊಂಡಿದೆ. ಅದು ಯಾವ ಕಾರಣಕ್ಕೆ, ಮತ್ತು ಅವನು ಏನು ತಿಂದ, ಅಷ್ಟು ಬೇಗ ಮತ್ತೆ ಸಮಸ್ಯೆ ಉಂಟಾಯ್ತಾ, ಕಿಡ್ನಿ ಸ್ಟೋನ್ ಸಮಸ್ಯೆ ಅಷ್ಟು ಬೇಗ ಬರುತ್ತಾ, ಈ ಸೊಪ್ಪು ತಿಂದರೆ, ಈ ಸೊಪ್ಪು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಯಾವ ಸೊಪ್ಪು ಅಂತ ಯೋಚನೆ ಮಾಡಬೇಡಿ. ನಾನು ಖಂಡಿತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಿಡ್ನಿ ಸ್ಟೋನ್ ಸಮಸ್ಯೆ ಯಾರಿಗೆಲ್ಲ ಇದೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆಂದರೆ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ತಮ್ಮನಿಗೆ ಅನುಭವ ಆದಂಥ ಅದು ನಾನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ತಮ್ಮನಿಗೆ ಈ ಥರ ಸಮಸ್ಯೆ ಇತ್ತು. ಅದು ಒಂದು ಸಮಸ್ಯೆನ ಪರಿಹಾರ ಆಯಿತು ಅನ್ನೋಷ್ಟರಲ್ಲಿ ಇನ್ನೊಂದು ಸಮಸ್ಯೆನ ಹುಟ್ಕೊಂಡಿದೆ. ಇವಾಗ ಏನು ಮಾಡೋಕ್ಕಾಗುತ್ತೆ? ಒಂದು ಸಮಸ್ಯೆನ ಇವಾಗ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿದ ತಕ್ಷಣ ಆಪರೇಷನ್ ಮಾಡಿಸಿದ್ದು ಆಯಿತು. ಆಪರೇಷನ್ ಆದಮೇಲೆ ಮತ್ತೊಂದು ಸಮಸ್ಯೆ ಉಂಟಾಗಿದೆ. ಅದು ಯಾಕಾಯಿತು, ಅದು ಹೇಗಾಯಿತು ಅಂತ. ಸೊಪ್ಪು ತಿಂದರೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಸೊಪ್ಪುಗಳು ಹೇಗೆ ಈ ಸಮಸ್ಯೆ ಇದ್ದರೂ ಈ ಸೊಪ್ಪು ತಿನ್ನಲೇಬಾರ್ದು ಅಂತ ಕೂಡ ಗೊತ್ತಿರುತ್ತೆ. ಆದರೂ ಕೂಡ ಕೆಲವರಿಗೆ ಗೊತ್ತಿರಲ್ಲ. ತುಂಬ ಅತಿಯಾಗಿ ಈ ಸೊಪ್ಪು ಮತ್ತು ಈ ಹಣ್ಣು ಬಳಕೆ ಮಾಡ್ತಾರೆ. ಯಾವ ಸೊಪ್ಪು ಮತ್ತು ಯಾವ ಹಣ್ಣು ಯಾರು ಈ ಸಮಸ್ಯೆ ಇದ್ದವರು ತಿನ್ನಬಾರ್ದು ಅಂತೆಲ್ಲನೂ ತಿಳಿಸ್ಕೊಡ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವಿಡಿಯೋ ಆದರೆ ಫಸ್ಟ್ ನೀವೇ ನೋಡ್ಬೋದು. ಅದು ಯಾವ ಸೊಪ್ಪು ಮತ್ತು ಯಾವ ಹಣ್ಣು ತಿನ್ನಬಾರ್ದು ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಸೊಪ್ಪು ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬ ಫೇವ್ರೇಟ್ ಕೂಡ ಆಗಿರುತ್ತೆ ಆ ಸೊಪ್ಪು ಎಲ್ಲರಿಗೂ. ನಾವು ದಿನನಿತ್ಯ ಬಳಸುವಂಥ ಹಣ್ಣು ಕೂಡ ಆಗಿರುತ್ತೆ. ಹಣ್ಣು ಅಂದರೆ ಬೇರೆ ಎಲ್ಲ ಫ್ರೂಟ್ಸ್ ಬಗ್ಗೆ ಮಾತಾಡಬೇಡಿ, ಓಕೆನಾ? ಹಣ್ಣು ಅಂದರೆ ಟೊಮೆಟೊ ಹಣ್ಣು ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಈ ಸೊಪ್ಪು ಯಾಕೆ ತಿನ್ನಬಾರ್ದು? ಪಾಲಕ್ ಸೊಪ್ಪು ಮೇನಾಗಿ, ಈ ಪಾಲಕ್ ಸೊಪ್ಪು ಯಾಕೆ ತಿನ್ನಬಾರ್ದು? ಆಮೇಲೆ ಟೊಮೆಟೊ ಹಣ್ಣು ಕೂಡ ನಾವು ಯಾಕೆ ತಿನ್ನಬಾರ್ದು? ಅದು ಕಿಡ್ನಿ ಸ್ಟೋನ್ ಇದ್ದವರು ಸೊಪ್ಪು ಮತ್ತು ಈ ಟೊಮೆಟೊ ಹಣ್ಣು ಯಾಕೆ ತಿನ್ನಬಾರ್ದು ಅಂತಂದರೆ, ನಮಗಿರುವಂಥ ಸಮಸ್ಯೆಗೆ ಇನ್ನಷ್ಟು ದೊಡ್ಡ ಸಮಸ್ಯೆ ಆಗಿ ಮಾಡುವುದೇ ಈ ಪಾಲಕ್ ಮತ್ತು ಟೊಮೆಟೊ ಹಣ್ಣು. ಟೊಮೆಟೊ ಹಣ್ಣಲ್ಲಿ ಚಿಕ್ಕದಾಗಿ ಬೀಜ ಇರುತ್ತಲ್ಲ, ಅದು ಖಂಡಿತ ತಿನ್ನಬಾರ್ದು. ಯಾಕೆಂದರೆ ನಮ್ಮ ತಮ್ಮನಿಗೆ ನನಗೆ ಪಾಲಕ್ ಸೊಪ್ಪು ತುಂಬ ಇಷ್ಟ. ಸಾಂಬಾರು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಪಾಲಕ್ ಸಾಂಬಾರು ಅಂತ ಮಾಡೋದೇ ಇರ್ತಿರಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರು ಪಾಲಕ್ ಮತ್ತು ಟೊಮೆಟೊನ ತಿನ್ನಬಾರ್ದು ಅಂತ. ನಮ್ಮ ತಮ್ಮನಿಗೆ ಆ ಸಮಸ್ಯೆ ಇರೋ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಪಾಲಕ್ ಸಾಂಬಾರೇ ಮಾಡೋದಿಲ್ಲ, ಇನ್ನೂ ಮಾಡಲ್ಲ. ಯಾಕೆಂದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಏನೋ ನಾವು ಆಪರೇಷನ್ ಮಾಡಿ ಕಿಡ್ನಿ ಒಳಗಿಂದ ಕಲ್ಲನ್ನ ತೆಗೆದುಬಿಟ್ರು. ಆದರೆ ಇನ್ನೊಂದು ಸಮಸ್ಯೆ ಹುಟ್ಕೊತು. ಅದು ಯಾವ ಸಮಸ್ಯೆ ಅಂದರೆ, ಇನ್ನೊಂದು ಕಲ್ಲನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ, ಚಿಕ್ಕದಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಕಿಡ್ನಿ ಸ್ಟೋನ್ ಸಮಸ್ಯೆ ಏನಾದರೂ ನಿಮಗಿದ್ದರೆ ಟೊಮೆಟೊ ಮತ್ತು ಪಾಲಕ್ ಸೊಪ್ಪು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ನಿಜ ಹೇಳಬೇಕು ಅಂದರೆ ನಮ್ಮ ತಮ್ಮನಿಗೆ ನಾವು ಎಷ್ಟು ಖುಷಿ ಪಟ್ಟಿದ್ದೀವಿ ಅಂತಂದರೆ, ಅಯ್ಯೋ ಇದೊಂದು ಕಷ್ಟನೂ ನಮಗೆ ಪರಿಹಾರ ಆಯ್ತಲ್ಲ ಅನ್ನೋಷ್ಟರಲ್ಲಿ, ಕಷ್ಟ ಏನಂತೆ ನಾನು ನಿಮ್ಮ ಹಿಂದೆನೇ ಇದ್ದೀನಿ ಅನ್ನೋಷ್ಟರಲ್ಲಿ ಮತ್ತೊಂದು ಕಲ್ಲು ಹೊಟ್ಟೆಯಲ್ಲಿ ಬೆಳೀತಾ ಇದೆ, ಚಿಕ್ಕದಿದೆ. ಅದು ಇವಾಗ ಆಪರೇಷನ್ ಮಾಡ್ತಾ ಇದ್ದಿದ್ದು ಸ್ವಲ್ಪ ದಪ್ಪಗಿತ್ತು, ದೊಡ್ಡ ಕಲ್ಲಿತ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮ ತಮ್ಮನಿಗೆ ನಾವು ಪಾಲಕ್ ಮತ್ತು ಟೊಮೆಟೊ ಎರಡು ಮಿಕ್ಸ್ ಮಾಡಿ ಸಾಂಬಾರು ಮಾಡಿ ಖಂಡಿತ ಕೊಡ್ತಾ ಇರಲಿಲ್ಲ. ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಿಡ್ನಿ ಸ್ಟೋನ್ ಆಲ್ರೆಡಿ ನಿಮಗೆ ಚಿಕ್ಕದೇನಾದರೂ ಹಳ್ಳ ಥರ ಇದ್ದರೆ ಯಾವ ಸೊಪ್ಪು ತಿನ್ನಬೇಕು ಅಂತ ಕೂಡ ನಮಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ನಿಮಗೆ ಲಿಂಕ್ ಬೇಕಾದರೂ ಮೆನ್ಷನ್ ಮಾಡಿರ್ತೀನಿ, ನೀವು ಕ್ಲಿಕ್ ಮಾಡಿ ನೋಡಿ. ತುಂಬಾ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸೊಪ್ಪು. ಈ ಸೊಪ್ಪು ತಿನ್ಬೋದು. ಆ ಸೊಪ್ಪು ತಿಂದರೆ ನಮಗೆ ಪರಿಹಾರ ಕೂಡ ಆಗುತ್ತೆ. ಇವಾಗ ನಮ್ಮ ತಮ್ಮನಿಗೆ ಆ ಸೊಪ್ಪೆ ಬೆರಕೆ ಸೊಪ್ಪು ಥರ ಪಲ್ಯ ಮಾಡಿ ತಿನ್ನಿಸ್ತಾ ಇದ್ದಾರೆ ನಮ್ಮ ಮನೇಲಿ.
ಅದಕ್ಕೆ ನಾನು ನನ್ನ ತಲೆಗೆ ಒಂದು ಯೋಚನೆ ಮಾಡಿದೆ, ಈ ಸೊಪ್ಪು ಟೊಮೆಟೊ ಮತ್ತು ಪಾಲಕ್ ಸೊಪ್ಪು ತಿಂದರೆ ಇನ್ನಷ್ಟು ಪ್ರಾಬ್ಲಮ್ ಆಗುತ್ತೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವ್ರಿಗೆ ಅಂತ ಕೂಡ. ಹೊಟ್ಟೆಯಲ್ಲಿ ಹಳ್ಳ ಯಾಕೆ ಆಗ್ತದೆ ಅಂತಲೇ ಗೊತ್ತಿಲ್ಲ. ಇವಾಗ ನಾನು ಎಷ್ಟು ಜನದಲ್ಲಿ ನೋಡ್ತಾ ಇದ್ದೀನಿ, ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರವರೆಗೂ ನೋಡ್ತಾ ಇದ್ದೀನಿ, ಬರೀ ಎಲ್ಲಿ ನೋಡಿದ್ರು ಹೊಟ್ಟೆಲ್ ಹಳ್ಳ ಆಗಿದೆ, ಆಪ್ರೇಷನ್ ಮಾಡಿದ್ದಾರೆ ಅಂತ. ಆಪ್ರೇಷನ್ ಮಾಡೋದೇನು ತುಂಬ ಸುಲಭ ಅನ್ಕೊಂಡಿದ್ದೀರಾ ಪಾಪ. ನಾವು ಡೆಲಿವರಿ ಟೈಮಲ್ಲಿ ಸಿಜರಿಂಗ್ ಮಾಡ್ತಾರಲ್ಲ ಅದೇ ಟೈಪ್ ಪಾಪ ಅವರಿಗೂ ಕೂಡ ಇಂಜೆಕ್ಷನ್ನು ತಮ್ಮ ಬೆನ್ನಿನ ಮೂಳೆಗೆ ಕೊಟ್ಟು ಆಪ್ರೇಷನ್ ಮಾಡ್ತಾ ಇದ್ದಾರೆ. ಅವಾಗ ಇವಾಗಲೇ ಅಂಥ ಪರಿಸ್ಥಿತಿ ಬರುವಂಥ ಮಕ್ಕಳು ಮುಂದೆ ದೊಡ್ಡವರ ಮೇಲೆ ಎಷ್ಟೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾರಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರು ಪಾಲಕ್ ಮತ್ತು ಟೊಮೆಟೊನ ಯಾವುದೇ ಕಾರಣಕ್ಕೂ ತಿನ್ಬೇಡಿ. ಆಲ್ಮೋಸ್ಟ್ ತುಂಬ ಜನ ಟೊಮೆಟೊ ಚಟ್ನಿ ಅಂತ ಮಾಡ್ತಾರೆ ಗೊತ್ತಲ್ವ. ಟೊಮೆಟೊ ಚಟ್ನಿ ಮಾಡಿದ್ರೆ ಅದರಲ್ಲಿ ತುಂಬ ತಿನ್ನಬಾರ್ದು, ಯಾಕೆಂದರೆ ಬೀಜಗಳೆಲ್ಲ ಅದರಲ್ಲಿ ನಾವು ಹಾಕಿರ್ತೀವಲ್ವ, ಕಟ್ ಮಾಡಿ ಸಪ್ರೇಟ್ ಮಾಡಿ ತೆಗೆಯೋಕ್ಕೂ ಆಗಲ್ಲ ಬೀಜನ. ಮತ್ತು ಟೊಮೆಟೊ ಮುಂದೆ ಇರುವಂಥ ತುದಿ ಇರುತ್ತಲ್ಲ, ಆ ತುದಿನ ಯಾವುದೇ ಕಾರಣಕ್ಕೂ ತುದಿ ಸಮೇತ ಯಾವುದೇ ಕಾರಣಕ್ಕೂ ಟೊಮೆಟೊನ ಸಾಂಬಾರಿಗೆ ಹಾಕಿ. ನಮ್ಮ ತಮ್ಮನಿಗೆ ಆಪರೇಷನ್ ಆದ ನಂತರ ನಾವು ಮನೆಗೆ ಕರ್ಕೊಂಡು ಬಂದ ನಂತರ ಜಾಸ್ತಿ ಅವನಿಗೆ ಊಟ ಮಾಡೋದಕ್ಕೆ ಜಾಸ್ತಿ ಟೊಮೆಟೊ ಚಟ್ನಿನೇ ಮಾಡಿಕೊಟ್ಟಿದ್ದು. ಸ್ವಲ್ಪ ದಿವಸ ಆದಮೇಲೆ, ಒಂದು ತಿಂಗಳು ಆದಮೇಲೆ ಎಲ್ಲ ಸ್ಟಿಚಸ್ ಎಲ್ಲ ತೆಗೆಯೋದಕ್ಕೆ ಹೋಗಿದ ನಂತರ ಚೆಕ್ ಮಾಡಿದ್ರೆ ಇನ್ನೊಂದು ಸಮಸ್ಯೆ ಕಂಡಿತ್ತು. ಏನು ಅಂದರೆ ಮತ್ತೊಂದು ಹೊಟ್ಟೆಯಲ್ಲಿ ಕಲ್ಲು ಚಿಕ್ಕದಾಗಿದೆ ಅಂತ ಅಂದರು. ಅದಕ್ಕೋಸ್ಕರ ನಮಗೆ ಈ ಟೊಮೆಟೊ ಚಟ್ನಿಯಿಂದನೇ, ಟೊಮೆಟೊ ಹಣ್ಣಿನಿಂದನೇ ಇನ್ನೊಂದು ಕಲ್ಲು ಏನಾದರೂ ಕಲ್ಲು ಏನಾದರೂ ಬೆಳೀತಾ ಇದೆಯಾ ಅಂತ ನಮಗೆ ತುಂಬ ಅನಿಸುತ್ತು. ಅದಕ್ಕೋಸ್ಕರ ಇವಾಗ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಪಕ್ಕದಲ್ಲಿ ಬರುವಂಥ ಸೊಪ್ಪು ಮತ್ತು ಪಕ್ಕದಲ್ಲಿ ಬರುವಂಥ ಹಣ್ಣು ಯಾವುದೇ ಕಾರಣಕ್ಕೂ ಕಿಡ್ನಿ ಸಮಸ್ಯೆ ಇದ್ದವರಿಗೆ ದಯವಿಟ್ಟು ಕೊಡಬೇಡಿ. ನನ್ನ ರಿಕ್ವೆಸ್ಟು. ನನ್ನ ತಮ್ಮನಿಗೆ ಈ ಥರ ಆಗಿದ್ದಕ್ಕೆ ನಾವು ಮನೇಲಿ ತುಂಬ ಬೇಜಾರು. ಒಂದು ಸಮಸ್ಯೆ ಹೋಯಿತು ಅಂತ ಖುಷಿ ಪಡೋಷ್ಟರಲ್ಲಿ ಇನ್ನೊಂದು ಸಮಸ್ಯೆ ಹುಟ್ಕೊಂಡಿದ್ದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಿಡ್ನಿ ಸಮಸ್ಯೆ ಇದ್ದವರಿಗೆ ಟೊಮೆಟೊ ಚಟ್ನಿ ಆಗಲಿ, ಪಾಲಕ್ ಸಾಂಬಾರಾಗಲಿ ಯಾವುದೇ ರೀತಿ ಮಾಡಿಕೊಡ್ಬೇಡಿ. ಆದಷ್ಟು ಬೇರೆ ಬೇರೆ ಸೊಪ್ಪನ್ನ ಕೊಡೋಕ್ಕೆ ಟ್ರೈ ಮಾಡಿ. ನನಗೆ ಇದರಷ್ಟು ಒಂದು ಸ್ವಲ್ಪ ಮಾಹಿತಿ ಇತ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಖಂಡಿತ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಈ ಥರ ಸಮಸ್ಯೆ ಇದ್ದರೂ ಖಂಡಿತ ಇರ್ತಾರೆ, ಅವರಿಗೆ ಈ ಥರ ಹೇಳಿ ಸಜೆಷನ್ ಮಾಡಿ, ಈ ಪಾಲಕ್ ಸೊಪ್ಪು ತಿನ್ನಬಾರ್ದು, ಈ ಹಣ್ಣು ತಿನ್ನಬಾರ್ದು ಅಂತ ಪ್ಲೀಸ್ ಅವರಿಗೆ ಶೇರ್ ಮಾಡಿ. ಆದಷ್ಟು ಸಮಸ್ಯೆ ಇದ್ದವರು ಪಾಲಕ್ ಮತ್ತು ಟೊಮೆಟೊ ಹಣ್ಣು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಅಂತ ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.